ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PUC ಮಾರ್ಕ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇಂಟರ್ನಲ್ಸ್ ಹೆಂಗೆ, ಪ್ರಾಕ್ಟಿಕಲ್ ಹೆಂಗೆ, ಥಿಯರಿ ಹೆಂಗೆ, ನಿಮ್ಮ ಗ್ರೇಡಿಂಗ್ ಸಿಸ್ಟಮ್ ಹೆಂಗೆ, ಪಾಸ್ ಮಾರ್ಕ್ಸ್ ಹೆಂಗೆ, ಯಾವ ರೀತಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಂಪೂರ್ಣ ಮಾಹಿತಿ ಕೂಡ ಇದೆ. ನಿಮಗೆ ಮೇನ್ ಥಿಂಗ್ PUC ರಿಸಲ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ ಅಂದರೆ ಮೇನ್ ಥಿಂಗ್ 4 ಅಂಶಗಳು. ಥಿಯರಿ ಮಾರ್ಕ್ಸ್ ಇಂಪಾರ್ಟೆಂಟ್, ಪ್ರಾಯೋಗಿಕ ಪ್ರಾಕ್ಟಿಕಲ್ ಮಾರ್ಕ್ಸ್ ಇಂಪಾರ್ಟೆಂಟ್, ಲೈಕ್ ವಿಜ್ಞಾನ, ವಾಣಿಜ್ಯ ಅಥವಾ ಇತರ ಕೋರ್ಸ್ಗಳಿಗೆ ಲ್ಯಾಬ್ ಪರೀಕ್ಷೆ ಯಾವುದಿದೆ ಅದಕ್ಕೆ. ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್, ಆಂತರಿಕ ಮೌಲ್ಯಮಾಪನ, ಅದು ವೆರಿ ಇಂಪಾರ್ಟೆಂಟ್. ಪಾಸಿಂಗ್ ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೆಲ್ಲ ಆಪ್ಷನ್ಸ್ ಕೂಡ ಇದೆ. ಇಂಟರ್ನಲ್ ಬಂದ್ಬಿಟ್ಟು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಇಂಟರ್ನಲ್ ಫೈನಲ್ ಮಾರ್ಕ್ಸ್ ನೋಡೋದಾದ್ರೆ ಇಂಟರ್ನಲ್ ಅಂಡ್ ಅಸೈನ್ಮೆಂಟ್ ಮಾರ್ಕ್ಸ್ ಅಂತ ಇರುತ್ತೆ 20%, ಅಸೈನ್ಮೆಂಟ್ ಅಂಡ್ ಅಟೆಂಡೆನ್ಸ್ ಮಾರ್ಕ್ಸ್ ಅಂತ ಇರುತ್ತೆ 5%, ಪ್ರಾಕ್ಟಿಕಲ್ ಸೈನ್ಸ್ ಕಾಮರ್ಸ್ ವರೆಗೆ 30% ಕೂಡ ಇರುತ್ತೆ. ಇಷ್ಟೆಲ್ಲ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಉದಾಹರಣೆಗೆ ಥಿಯರಿ ನೋಡೋದಾದ್ರೆ ಅಂಕಗಳು 100ಕ್ಕೆ 70 ಇರ್ತದೆ, ಪ್ರಾಕ್ಟಿಕಲ್ 30ಕ್ಕೆ 25 ಇರುತ್ತೆ, ಇಂಟರ್ನಲ್ ಮಾರ್ಕ್ಸ್ 20ಕ್ಕೆ 15 ಇರುತ್ತೆ. 3 ಕೂಡ್ಬಿಟ್ಟು ಅದನ್ನ 100ಕ್ಕೆ ಕನ್ವರ್ಟ್ ಕೂಡ ಮಾಡ್ತಾರೆ. ಇಷ್ಟು ಅಂತ ಬರುತ್ತೆ. ಆಗ ನಿಮ್ಮನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ರೀತಿ ನಿಮ್ಮ ಸಂಪೂರ್ಣ ಬಂದ್ಬಿಟ್ಟು ಈ ರೀತಿ ನಿಮ್ಮದು ಕ್ಯಾಲ್ಕುಲೇಟ್ ಕೂಡ ಆಗುತ್ತೆ. ಲೈಕ್ ನಿಮಗೆ ಇಂಟರ್ನಲ್ಸ್ ಇಷ್ಟ ಅಂತ ಇರುತ್ತೆ, ಎಕ್ಸ್ಟರ್ನಲ್ಸ್ ಇಷ್ಟು ಕೊಡಬೇಕು ಅಂತ ಇರುತ್ತೆ. ಎಲ್ಲ ಸೇರಿಸಿ 3 ಸೇರಿಸಿ ಕಂಬೈನ್ ಆಗಿ ಅದನ್ನ ಕನ್ವರ್ಟ್ ಕೂಡ ಮಾಡಿದಾಗ ನಿಮ್ಮದು ಇಷ್ಟು ಅಂತ ಹೇಳಿ ಕೂಡ ಘೋಷಣೆ ಕೂಡ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ನಿಮ್ಮದು ಕ್ಯಾಲ್ಕುಲೇಟ್ ಕೂಡ ಆಗುತ್ತೆ. ಪಾಸಿಂಗ್ ಮಾರ್ಕ್ಸ್ ನೋಡೋದಾದ್ರೆ 35% ಕಂಪಲ್ಸರಿ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಮೀನ್ಸ್ ಟೋಟಲ್ ಆಗಿ 100ಕ್ಕೆ 35 ಪಾಸಿಂಗ್ ಮಾರ್ಕ್ಸ್, 600ಕ್ಕೆ ಕನಿಷ್ಠ 210 ಮಾತ್ರ ನೀವು ಪಡ್ಕೋಬೇಕಾಗುತ್ತೆ. 600ಕ್ಕೆ 210 ಎಲ್ಲ ಆ್ಯಡ್ ಮಾಡಿದ್ರೆ ಮಿನಿಮಮ್ 210 ಇರಬೇಕಾಗುತ್ತೆ. ಪ್ರಾಕ್ಟಿಕಲ್ಸ್ ಕೂಡ ಮಾರ್ಕ್ಸ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಬಂದ್ಬಿಟ್ಟು 100ಕ್ಕೆ 35% ಅಂದರೆ 35 ಇರುತ್ತೆ, ಕನ್ನಡ 100ಕ್ಕೆ 35% ಅಂದರೆ 35 ಇರುತ್ತೆ, ಇಂಗ್ಲೀಷ್ 100ಕ್ಕೆ 35% ಅಂದರೆ 35 ಇರುತ್ತೆ. ಇಲ್ಲಿ ಫಿಸಿಕ್ಸ್ ನೋಡೋದಾದ್ರೆ ಥಿಯರಿ 70 ಪ್ಲಸ್ ಪ್ರಾಕ್ಟಿಕಲ್ 30, 2 ಕ್ಲಾಸ್ ಸೇರಿಸಿದ್ರೆ 70 ಪ್ಲಸ್ 30 100 ಆಗುತ್ತೆ. ಇಲ್ಲಿ ಇಂಟರ್ನಲ್ ಸೆಕ್ಷನಲ್ಸ್ ಕೂಡ ಸೇರಿಸಿದ್ರೆ 35 ಬರಬೇಕಾಗುತ್ತೆ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ ಅಂತ. ಇದೇ ರೀತಿ ನಿಮಗೆ ಆ್ಯಡ್ ಆಗುತ್ತೆ. ಇನ್ ಕೇಸ್ ನಿಮಗೆ ಏನಾದ್ರು ತಪ್ಪು ಲೆಕ್ಕ ಹಾಕಿದ್ದಾರೆ, ನಿಮಗೆ ಕರೆಕ್ಟಾಗಿ ನಿಮಗೆ ಮೌಲ್ಯಮಾಪನ ಕೂಡ ಮಾಡಿಲ್ಲ ಅಂದ್ರೆ ನೀವು ಕೂಡ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು. ಇನ್ ಕೇಸ್ ನಿಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಕೂಡ ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಬರೀಬೋದು. ಇನ್ ಕೇಸ್ ಫೇಲ್ ಆದ್ರೆ ಕೂಡ ನೀವು ಸಪ್ಲಿಮೆಂಟರಿ ಕೂಡ ಬರೀಬೋದು. ಇಷ್ಟೆಲ್ಲ ಮ್ಯಾಟರ್ ಆಗುತ್ತೆ. ರಿಸಲ್ಟ್ ಕ್ಯಾಲ್ಕುಲೇಷನ್ ಹೇಗೆ ಅಂದರೆ ಇಲ್ಲಿ ನೋಡೋದಾದ್ರೆ ನಿಮ್ಮದು ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಇಂಟು 100. ಈ ರೀತಿ ನಿಮಗೆ ಕ್ರೈಟೀರಿಯಾ ಕೂಡ ಇರುತ್ತೆ. ಹೇಗೆ ಅಂದರೆ ಲೈಕ್ ನಿಮ್ಮದು ಔಟ್ ಆಫ್ 600 ನಿಮ್ಮದು ಟೋಟಲ್ ಎಷ್ಟು ತೆಗ್ದಿದ್ದೀರಾ ಇಂಟು 100 ಕೂಡ ಮಾಡಿದ್ರೆ ನಿಮ್ಮದು ರಿಸಲ್ಟ್ ಕೂಡ ಬರುತ್ತೆ. ಲೈಕ್ 600ಗೆ 480 ತೆಗ್ದಿದ್ದಾರೆ ಅಂದರೆ 480 ಡಿವೈಡ್ ಬೈ 600 ಮಾಡಿ ಇಂಟು 100 ಕೂಡ ಮಾಡಿದ್ರೆ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಲೈಕ್ ಇಲ್ಲಿ ಮಾಡಿದ್ದಾರೆ ನೋಡಿ, 600 480 ಇಂಟು 100 ಮಾಡಿದ್ರೆ 80% ಕೂಡ ಬರುತ್ತೆ. ಅದು ನಿಮ್ದು ರಿಸಲ್ಟ್. ಈ ರೀತಿ ನಿಮ್ಮದು ಪರ್ಸೆಂಟೇಜ್, ಸಾರಿ ರಿಸಲ್ಟ್ ಅಲ್ಲ, ನಿಮ್ಮ ಪರ್ಸೆಂಟೇಜ್, ಈ ರೀತಿ ನಿಮ್ಮದು ಪರ್ಸೆಂಟೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಸ್ಕೋರ್ ಮಾಡಿರೋ ಅಂಕ ಡಿವೈಡೆಡ್ ಬೈ ಟೋಟಲ್ ಅಂಕ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಕೂಡ ಬರುತ್ತೆ. ಗ್ರೇಡಿಂಗ್ ಸಿಸ್ಟಮ್ ನೋಡೋದಾದ್ರೆ 90% ಅಂಡ್ ಅಬವ್ ಇದ್ರೆ A ಪ್ಲಸ್ ಡಿಸ್ಟಿಂಕ್ಷನ್ ಅಂತ ಕರೀತಾರೆ. 80 to 85 ಇದ್ರೆ ಫಸ್ಟ್, 80 to 89 ಇದ್ರೆ ಫಸ್ಟ್ ಕ್ಲಾಸ್, 70 to 79 ಇದ್ರೆ ಸೆಕೆಂಡ್ ಕ್ಲಾಸ್, 60 to 69 ಇದ್ರೆ B, 50 to 59 ಇದ್ರೆ C ಕ್ಲಾಸ್, 35 to 49 ಇದ್ರೆ C, ಬಿಲೋ 35 ಫೇಲ್ ಅಂತ ಇದೆ. ಬಟ್ ಇದು ಕಾಮನ್ ಆಗಿ ಅಪ್ಲಿಕಬಲ್ ಆಗುತ್ತೆ. ಬಟ್ ನಿಮ್ಮ PUC ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಬಂದ್ಬಿಟ್ಟು ಅಬವ್ 85 ಬಂದ್ಬಿಟ್ಟು ಡಿಸ್ಟಿಂಕ್ಷನ್ ಅಂತ ಹೇಳಿ ಇದೆ. ಇದು ಓವರ್ ಆಲ್ ಕಾಮನ್ ಆಗಿ ಆಲ್ ಓವರ್ ಇಂಡಿಯಾ ಇರೋದು. ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಅಬವ್ 85 60 to 85 ಅಂದ್ರೆ ಫಸ್ಟ್ ಕ್ಲಾಸು, ಬಿಲೋ 60 ಅಂದ್ರೆ ಸೆಕೆಂಡ್ ಕ್ಲಾಸ್, ಆ ರೀತಿ ಕೂಡ ಇದೆ. ಅಬವ್ 60 ಇದ್ರೆ ನಿಮ್ಮನ್ನ ಫಸ್ಟ್ ಕ್ಲಾಸ್ ಅಂತ ಹೇಳ್ತಾರೆ, ಅಬವ್ 85 ಇದ್ರೆ ನಿಮ್ಮನ್ನ ಡಿಸ್ಟಿಂಕ್ಷನ್ ಅಂತ ಹೇಳ್ತಾರೆ. ಈ ರೀತಿ ಕ್ರೈಟೀರಿಯಾ ಕೂಡ ಇದೆ, ನೋಡ್ಬೋದು. ಬೇಕಾದ್ರೆ ವಿಡಿಯೋ ಕೂಡ ಮಾಡಿ ಹೇಳ್ತೇನೆ. ಇದು ಬಂದ್ಬಿಟ್ಟು ಕಾಮನ್ ಆಗಿ ಆಲ್ ಓವರ್ ಇಂಡಿಯಾ ಈ ರೀತಿ ಇದೆ. ಇದನ್ನೇ ನೀವು ಕನ್ಸಿಡರ್ ಕೂಡ ಮಾಡಬೇಡಿ. ನಮ್ಮ ಸ್ಟೇಟ್ ಕೂಡ ಬೇರೆ ರೀತಿ ಕೂಡ ಇದೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಈ ರೀತಿ ನಿಮ್ಮದು ಕ್ರೈಟೀರಿಯಾ ಕೂಡ ಇದೆ. ಈ ರೀತಿ ನಿಮಗೆ ಪ್ರೊಸೆಸ್ ಕೂಡ ಇರುತ್ತೆ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಎಲ್ಲ ಕೂಡ ಆ್ಯಡ್ ಮಾಡಿ ನಿಮ್ಮ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಟೋಟಲ್ ಪರ್ಸೆಂಟೇಜ್ ಬಂದ್ಬಿಟ್ಟು ಟೋಟಲ್ ನೀವು ತೆಗೆದಿರೋ ಅಂಕ ಡಿವೈಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ಮಾಡಿದ್ರೆ ನಿಮ್ಮದು ಪರ್ಸೆಂಟೇಜ್ ಕೂಡ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 35 ಆಗಿರುತ್ತೆ. ಥಿಯರಿ ಇಷ್ಟು ಅಂತ ಇರುತ್ತೆ, ಪ್ರಾಕ್ಟಿಕಲ್ ಇಷ್ಟು ಅಂತ ಇರುತ್ತೆ. ಎಲ್ಲ ಕೂಡ ತೆಗೆದ್ರೆ ನಿಮ್ಮನ್ನು ಮಾರ್ಕ್ಸ್ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಥಿಯರಿ ಮಾರ್ಕ್ಸ್, ಪ್ರಾಕ್ಟಿಕಲ್ ಮಾರ್ಕ್ಸ್, ಇಂಟರ್ನಲ್ ಮಾರ್ಕ್ಸ್ ಅಂಡ್ ಪಾಸಿಂಗ್ ಮಾರ್ಕ್ಸ್, ಇದು ಕೂಡ ಮೈನ್ ಥಿಂಗ್ ಆಗಿರುತ್ತೆ. ಇಷ್ಟನ್ನೆಲ್ಲ ನೋಡಿಕೊಂಡು ನಿಮ್ಮದು ರಿಸಲ್ಟ್ ಕೂಡ ಕ್ಯಾಲ್ಕುಲೇಟ್ ಕೂಡ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.